ಏನು ಈ ಪಾರ್ಟಿ ಪತ್ತೆನೇ ಇಲ್ಲ ಅನ್ಕೊಂಡ್ಬಿಟ್ರಾ? ನಾನು ಏನೂ ಹುಡ್ಕೊಂಡು ಹೋಗಿದ್ದೆ. ಗೋಸ್ಟ್ ದಿ ದೆವ್ವ ಅಲ್ಲ. ಲಕ್ಷ್ಮೀ ನರಸಿಂಹಂಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡೆ. ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ನಾನು ಇದುವರೆಗೂ ಎಲ್ಲೂ ಆ ಥರ ನೋಡೇ ಇತ್ತಿಲ್ಲ. ಗೋಸ್ಟ್ ದಿ ದೆವ್ವದ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಫಾರ್ ಅ ಚೇಂಜ್ ಇವತ್ತು ನಾನು ನಿಮ್ಮನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಏನು ಈ ಪಾರ್ಟಿ ಪತ್ತೆನೇ ಇಲ್ಲ ಅನ್ಕೊಂಡ್ಬಿಟ್ರಾ? ನಾನು ಏನೂ ಹುಡ್ಕೊಂಡು ಹೋಗಿದ್ದೆ. ಅರೆ, ಗೋಸ್ಟ್ ದಿ ದೆವ್ವ ಅಲ್ಲ, ನಾನು ಒಂದು ದೇವಸ್ಥಾನ ಹುಡ್ಕೊಂಡು ಹೋಗಿದ್ದೆ. ಬೈ ದ ವೇ, ಎಲ್ರು ಗೋಸ್ಟ್ ದಿ ದೆವ್ವ ಈ ಶಾರ್ಟ್ ಮೂವಿನ ನೋಡಿದ್ರಿ ಅಲ್ವಾ? ನೋಡಿಲ್ಲ ಅಂದ್ರೆ ಮರೀದೆ ಈಗಲೇ ನೋಡಿ. ಅದರ ಲಿಂಕು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ. ಬಿಗಿನಿಂಗ್ ಇಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಎಸ್ಪೆಷಲಿ ಬಿಗಿನಿಂಗ್ ಅಲ್ಲಿ ಬರುವಂತ ಶಾರ್ಟ್ ಮೂವಿ ಬಗ್ಗೆ ಇರುವಂತ ಸಿನಾಪ್ಸಿಸ್ನು ನೋಡೋದು ಮರಿಬೇಡಿ. ಏಕೆಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ. ನೀವು ಪೂರ್ತಿ ನೋಡಿದಾಗ್ಲೇನೆ ನಿಮಗೆ ಈ ಒಂದು ಶಾರ್ಟ್ ಮೂವಿ ಗೋಸ್ಟ್ ದಿ ದೆವ್ವ ಏನಿದೆ ಅದರದ್ದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಕ್ ಹೇಳಿ. ಏನು ಹೆತ್ತವ್ರಿಗೆ ಹೆಗಣ ಮುದ್ದು ಅಂತೀರಾ ಅಲ್ವಾ? ಮತ್ತೆ ಅದು ನ್ಯಾಚುರಲ್ ಅಲ್ವಾ? ನಾನು ಮೊದಲನೇ ಸತಿ ಪ್ರೊಡ್ಯೂಸ್ ಮಾಡಿದ್ದೀನಿ, ಸೊ ಹಾಗಾಗಿ ಆಬ್ವಿಯಸ್ಲಿ ಇಟ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ. ಗೋಸ್ಟ್ ದಿ ದೆವ್ವ ರಿಲೀಸ್ ಆಗಿ, ಅಂದ್ರೆ ಯೂಟ್ಯೂಬ್ ಈ ನನ್ನ ಚಾನೆಲ್ ಅಲ್ಲಿ ರಿಲೀಸ್ ಆಗಿ 3 ವಾರ ಆಗ್ತಾ ಬಂತು. 1,65,000ಕ್ಕಿಂತ ಹೆಚ್ಚು ವ್ಯೂಸ್ ಸಿಕ್ಕಿದೆ. ಸೊ ನಿಮ್ಮೆಲ್ಲರೂ ಎನ್ಕರೇಜ್ಮೆಂಟ್ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಗೋಸ್ಟ್ ದಿ ದೆವ್ವ ಶಾರ್ಟ್ ಮೂವಿ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ನನ್ನ ಫೇವ್ರೆಟ್ ದೇವರು ಲಕ್ಷ್ಮೀ ನರಸಿಂಹಂಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡೆ. ಸೊ ಹಾಗಾಗಿ ಒಂದು ಹೊಸ ದೇವಸ್ಥಾನನ ಹುಡುಕೊಂಡು ಹೊರಟೆ. ಲಕ್ಷ್ಮೀ ನರಸಿಂಹನ ದೇವಸ್ಥಾನನೇ, ಆದರೆ ಸಾಮಾನ್ಯವಾಗಿ ನಾವು CBಗೆ ಹೋಗ್ತಾ ಇದ್ವಿ. ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನನ್ನ ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹ. ತುಮಕೂರು ಮತ್ತು ಸಿರಾ ಮಧ್ಯ ಇರುವಂಥದ್ದು CB ಅನ್ನೋ ಒಂದು ಪುಟ್ಟ ಗ್ರಾಮ. ಅಲ್ಲಿರುವಂಥ ದೇವಸ್ಥಾನ ನಮ್ಮ ಮನೆ ದೇವರಿರೋದು ಅಲ್ಲಿ ಲಕ್ಷ್ಮೀ ನರಸಿಂಹ, CB ಲಕ್ಷ್ಮೀ ನರಸಿಂಹ. ಸೊ ಹೀಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಾಗ ಗೋರ್ಧನ್ ಅಂದ್ರು, ಏನ್ ಗೊತ್ತಾ, ನಾನೊಂದು ಇನ್ನೊಂದು ದೇವಸ್ಥಾನ ಹುಡುಕಿಟ್ಟಿದ್ದೀನಿ, ಲಕ್ಷ್ಮೀ ನರಸಿಂಹ ದೇವ್ರದೇ ದೇವಸ್ಥಾನ. ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ, ಅಲ್ಲಿಗೆ ಯಾಕೆ ಹೋಗ್ಬಾರ್ದು, ಹೆಂಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ಯಾ, ಅಲ್ಲಿಗೆ ಹೋಗೋಣ ನಡಿ ಅಂದ್ರು. ನನಗೂ ಓಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಶ್ರೀರಂಗಪಟ್ಟಣದಿಂದ ಒಂದು 15-20 ಕಿಲೋಮೀಟರ್ ಅನ್ಸುತ್ತೆ. ನನಗೆ ಕರೆಕ್ಟ್ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಬೆಳಗೊಳ ಅಂತ ಒಂದು ಪುಟ್ಟು ಹಳ್ಳಿ, ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಹೊಸದಾಗಿ ಇವಾಗ ಇತ್ತೀಚೆಗೆ 10-12 ವರ್ಷದಿಂದ ಇದೆ ಅನ್ಸುತ್ತೆ ಆ ದೇವಸ್ಥಾನ. ಸೊ ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಬೆಳಗ್ಗೆ ಬೇಗ ಹೊರಡಬೇಕು ಅನ್ಕೊಂಡ್ವಿ, ಮಾಮೂಲಿ ಲೇಟ್ ಆಯಿತು. ಸೊ ಬೆಂಗಳೂರಿಂದ ಹೊರಡೋದೇ ಲೇಟ್ ಮಾಡ್ಕೊಂಡ್ವಿ. ದಾರಿನಲ್ಲಿ ತಿಂಡಿ ತಿಂದು ನಾರ್ಮಲ್ ಆಗಿ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನನಗೆ ತಿಂಡಿ ಗಿಂಡಿ ತಿಂದು ಊಟ ಮಾಡಿ ಹೋಗೋಕೆ ಇಷ್ಟ ಆಗಲ್ಲ. ಬಟ್ ಏನು ಮಾಡೋದು, ಅವತ್ತು ಲೇಟ್ ಆಗ್ಬಿಡ್ತು. ಸೊ ಹಾಗಾಗಿ ದಾರಿಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ, ತುಂಬ ಕ್ಲೀನ್ ಆಗಿದೆ, ವಿಶಾಲವಾಗಿದೆ, ದೊಡ್ಡ ದೇವಸ್ಥಾನ. ಸುತ್ತಮುತ್ತನೂ ಅಷ್ಟೇ ಗದ್ದೆ ಬಯಲು, ಎಲ್ಲಿ ತಿರುಗಿ ನೋಡಿದ್ರು ಕಣ್ಣು ಕಾಣೋಷ್ಟು ದೂರ ಹಸಿರು.
ಐ ಥಿಂಕ್ ಭತ್ತ ನೆಟ್ಟಿದ್ರು ಅನ್ಸುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆನೂ ಅಷ್ಟೇ ಲಕ್ಷ್ಮೀ ನರಸಿಂಹಂದು ಬೇರೆ ಬೇರೆ ಸ್ವರೂಪದ ವಿಗ್ರಹಗಳು. ಇದು ತಮಿಳ್ನಾಡು ಸ್ಟೈಲಲ್ಲಿ ಇರುವಂಥ ಒಂದು ಟೆಂಪಲ್, ಅಂದರೆ ಆರ್ಕಿಟೆಕ್ಚರ್ ಅದೆಲ್ಲ ಸ್ವಲ್ಪ ನಾನು ತಮಿಳ್ನಾಡುದು ಯಾವುದೋ ದೇವಸ್ಥಾನಕ್ಕೆ ಹೋದಂಗೆ ಅನ್ನಿಸ್ತು, ಆ ಥರ ಒಂದು ಫೀಲ್ ಕೊಡ್ತು. ವೈಷ್ಣವರ ಸಂಪ್ರದಾಯನ ಪಾಲಿಸ್ತಾರೆ. ಮೂಲ ದೇವರ ವಿಗ್ರಹ ಇರ್ಬೋದು ಅಥವಾ ಉತ್ಸವದ ಮೂರ್ತಿಗಳಿರ್ಬೋದು ಎಲ್ಲಾನು ವೈಷ್ಣವರ ಒಂದು ಪದ್ಧತಿನ ಇದೆ, ಆ ಥರ ಪದ್ಧತಿಲಿ ಇದೆ ದೇವರು ಅದೆಲ್ಲಾನು. ಆಮೇಲೆ ಅವರು ಪೂಜೆ ಮಾಡುವಂಥ ವಿಧಿವಿಧಾನನೂ ಕೂಡ ಅಯ್ಯಂಗಾರ್ ಸ್ಟೈಲಲ್ಲಿತ್ತು. ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ನಾನು ಇದುವರೆಗೂ ಎಲ್ಲೂ ಆ ಥರ ನೋಡೇ ಇತ್ತಿಲ್ಲ. ಸಾಮಾನ್ಯವಾಗಿ ಮಂಗಳಾರತಿ ಮಾಡಿದಾಗ ಗಂಟೆ ಬಾರಿಸ್ತಾರಲ್ವ, ಅಲ್ಲಿ ಮಾಡಲಿಲ್ಲ, ಬರೀ ಮಂಗಳಾರತಿ ಮಾಡಿದ್ರು ಕೊಟ್ಟರು. ಆಮೇಲೆ ನಾನು ಕೇಳಿದೆ ಇದಕ್ಕೆ ಕಾರಣ ಏನು, ಯಾಕೆ ಗಂಟೆ ಬಾರಿಸಲಿಲ್ಲ ಅಂತ. ಅವರ ಒಂದು ಪದ್ಧತಿಯಲ್ಲಿ ಅದು ಆರತಿ ಮಾಡೋದು, ಮಂಗಳಾರತಿ ಮಾಡೋದು ದೇವರಿಗೆ ದೃಷ್ಟಿ ತೆಗೆಯೋದಂತೆ. ಆದರೆ ನಾವೆಲ್ಲ ಇಲ್ಲಿ ಮಂಗಳಾರತಿ ಮಾಡಿದ್ಮೇಲೆ ಅದನ್ನ ಮಂಗಳಾರತಿನ ಕಣ್ಗೊತ್ಕೋತೀವಿ ಅಲ್ವಾ, ಅಲ್ಲಿ ಅವರ ಪದ್ಧತಿಲಿ ಹಾಗಿಲ್ವಂತೆ. ಅದು ದೇವರಿಗೆ ದೃಷ್ಟಿ ತೆಗೆದಿದ್ದು ಅಂತ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತಾರಂತೆ. ಆದರೆ ಇಲ್ಲಿಗೆ ಬಂದ್ಮೇಲೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪದ್ಧತಿ ಇರೋದ್ರಿಂದ ಮಂಗಳಾರತಿ, ದೇವ್ರಿಗೆ ಮಂಗಳಾರತಿ ಮಾಡಿದ್ಮೇಲೆ ಅದನ್ನ ಭಕ್ತಾದಿಗಳಿಗೆ ಕೊಡ್ತಾರೆ, ಆದರೆ ಗಂಟೆ ಬಾರಿಸೋದಿಲ್ಲ. ಸೊ ಇದೊಂದು ಹೊಸ ವಿಷಯ, ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಅದ್ರ ಜೊತೆಗೆ ಅಲ್ಲಿ ಏನಂತಾರೆ, ವೇದ ಪಾಠಶಾಲೆನೂ ಇದೆ, ಪುಟ್ ಮಕ್ಕಳಿಗೆ ವೇದ ಪಾಠಶಾಲೆನೂ ಇದೆ. ಬಟ್ ಜೊತೆಗೆ ರೆಗ್ಯುಲರ್ ಸ್ಕೂಲು ಇದೆ, ಆ ಮಕ್ಕಳಿಗೆ ರೆಗ್ಯುಲರ್ ಎಜುಕೇಶನ್ ಜೊತೆಗೆ ಈ ವೇದ ಪಾಠಶಾಲೆನೂ ಇದೆ. ಸೊ ಅಷ್ಟೊತ್ತಿಗೆ ಏನಾಯಿತು, ಕರೆಕ್ಟಾಗೆ ಊಟದ ಟೈಮ್ ಆಗಿತ್ತು. ಆಮೇಲೆ ಅವ್ರುಗಳು ಅಂದರು, ಹೆಂಗೂ ಬಂದಿದ್ದೀರಾ, ದೇವ್ರ ಪ್ರಸಾದ ಊಟ ಮಾಡ್ಕೊಂಡು ಹೋಗಿ ಅಂತ. ಆ ಪುಟ್ಟ ಮಕ್ಕಳೆಲ್ಲನೂ ಎಷ್ಟು ಕ್ಯೂಟಾಗಿದ್ರು ಗೊತ್ತಾ. ಸುಮಾರು ಐ ಥಿಂಕ್ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸಿಂದ ಹಿಡಿದು ಐ ಥಿಂಕ್ 10th ಓದೋವರೆಗೂ ಹುಡುಗರಿದ್ದಾರೆ. ಎಲ್ಲರೂ ಬಿಳಿ ಪಂಚೆ ಉಟ್ಕೊಂಡು ಒಂಚೂರು ಜುಟ್ಟು ಎಲ್ಲ ವಿಭೂತಿ ಎಲ್ಲ ಇಟ್ಕೊಂಡು ನೋಡೋಕ್ಕೆ ತುಂಬ ಕಳೆಯಾಗಿ ತುಂಬ ಚೆನ್ನಾಗಿತ್ತು. ಆ ಮಕ್ಕಳೆಲ್ಲರೂ ಊಟಕ್ಕೆ ಬಂದರು, ನಾವು ಅವ್ರ ಜೊತೆ ಕೂತ್ಕೊಂಡು ಪ್ರಸಾದ ಊಟ ಮಾಡಿದ್ವಿ. ನೀವು ಏನೇ ಹೇಳಿ, ದೇವಸ್ಥಾನದಲ್ಲಿ ಊಟ ಮಾಡುವಾಗ ಆ ರುಚಿ, ಆ ಖುಷಿನೇ ಬೇರೆ. ನೀವು ಎಷ್ಟೇ ಟ್ರೈ ಮಾಡಿ, ಮನೇಲಿ ಆ ಥರ ಅಡುಗೆ ಮಾಡಿದ್ರೆ ದೇವಸ್ಥಾನದ ಪ್ರಸಾದ ಇದೆಯಲ್ಲ, ಆ ಥರ ರುಚಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಟಿಪಿಕಲ್ ಒಂದು ಹಬ್ಬದ ಅಡುಗೆನೆ, ಪಾಯಸ ಆಯಿತು, ಪಲ್ಯ ಆಯಿತು, ಅನ್ನ, ಹುಳಿ, ಸಾರು, ಮಜ್ಜಿಗೆ. ಆಮೇಲೆ ಊಟ ಎಲ್ಲ ಮುಗಿದ್ಮೇಲೆ ನನಗೆ ಅಂತ ಒಂದು ದೊಡ್ಡ ಡಬ್ಬ ಸ್ವೀಟ್ಸ್ ಕೊಟ್ಟರು. ಅವಾಗ ತಾನೇ ಒಂದು 2 ದಿನದ ಮುಂಚೆ ನರಸಿಂಹ ಜಯಂತಿ ಮಾಡಿದ್ರಂತೆ. ಯಾಕೆಂದರೆ ಅವ್ರದ್ದು ಕ್ಯಾಲೆಂಡರ್ ಬೇರೆ ಥರ ಅಲ್ವಾ, ಸೂರ್ಯ ಅದನ್ನು ಫಾಲೋ ಮಾಡ್ತಾರೆ, ಚಂದ್ರದ್ದು ಇದು ಫಾಲೋ ಮಾಡ್ತಾರಲ್ಲ, ಹಾಗಾಗಿ ಅವ್ರದ್ದು ನರಸಿಂಹ ಜಯಂತಿ ಅವಾಗ ತಾನೇ ಮುಗ್ದಿತ್ತು. ಡಬ್ಬಿ ತುಂಬ ಲಡ್ಡು, ಆಮೇಲೆ ಇದು 5 in 1 ಬರ್ಫಿ ಅಂತ ಮಾಡ್ತಾರೆ ಗೊತ್ತಾ, ಅದು. ಆಮೇಲೆ ಇನ್ನೂ ಏನೇನೋ ಸ್ವೀಟ್ ಇತ್ತು. ಸ್ವೀಟ್ ಸಿಕ್ಕಿದ್ರೆ ನನ್ನ ಬಗ್ಗೆ ಗೊತ್ತಲ್ಲ, ನನಗೆ ಹಬ್ಬ ಖುಷಿನೋ ಖುಷಿ. ಆನ್ ದಿ ವೇ ಒಂದು ಐ ಥಿಂಕ್ ಬೇಡ ಲೆಕ್ಕ ಹೇಳೋದು ಬೇಡ, ಸುಮಾರು ಸ್ವೀಟ್ಸು ಖಾಲಿ ಮಾಡಿದ್ದೆ. ಆಮೇಲೆ ದಾರಿನಲ್ಲಿ ಮತ್ತೆ ಎಲ್ಲೋ ನಿಲ್ಲಿಸಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಒಂಥರ ಖುಷಿಯಾಗಿತ್ತಪ್ಪ, ನಿಜವಾಗ್ಲೂ ಇಟ್ ವಾಸ್ ವರ್ತ್ ದಟ್ ಟ್ರಿಪ್ ಅನ್ನಿಸ್ತು. ತುಂಬ ದಿನ ಆಗಿತ್ತು ನಾವುಗಳ ಹತ್ರ ಆಚೆ ಹೋಗಿ, ಅಂದರೆ ಗೋರ್ಧನ್ನು ನಾನು ಸುಮಾರು ದಿನ ಆಗಿತ್ತು ಆಚೆ ಹೋಗಿ. ಅಫ್ಕೋರ್ಸ್ ಸುಬಿಕುಟಿ ಬರಲಿಲ್ಲ, ಅವಳಿಗೆ ಅವತ್ತು ಎಕ್ಸಾಮ್ ಇತ್ತು, ಅವಳು CS ಓದ್ತಾ ಇದ್ದಾಳಲ್ಲ, ಸೊ ಹಾಗಾಗಿ ಅವಳು ಬರಲಿಲ್ಲ. ನಾನು ಗೋರ್ಧನ್ ಇಬ್ಬರು ಹೋಗಿ ಬಂದ್ವಿ. ಇಟ್ ವಾಸ್ ಅ ನೈಸ್ ಔಟಿಂಗ್. ಹಾಂ, ಆಮೇಲೆ ಕೋಸ್ಟ್ ದಿ ದೆವ್ವದ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ಅದಕ್ಕೆ ಮುಂಚೆ ಈ ದೇವಸ್ಥಾನದ ಕೆಲವು ಪಿಕ್ಚರ್ಸ್ ನೋಡ್ಕೊಂಬನ್ನಿ, ಆಯ್ತಾ?
ಶೂಟಿಂಗ್ ಹೊರಡಬೇಕು, ಮಧ್ಯದಲ್ಲಿ ಅಡುಗೆ ಮನೆ ಕೆಲಸನೂ ಮಾಡ್ತಾ ಇದ್ದೀನಿ. ಹಾಗಾಗಿ ಎದ್ದೋಗಿ ಬೇಗ ಬಂದೆ. ಫೋಟೋಸ್ ಎಲ್ಲ ನೋಡಿದ್ರ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ನೋಡಿ, ಆದರೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿದ್ರ ಇನ್ನೊಂದು ವಿಷಯ ಹೇಳೋದೇ ಮರ್ತೋಯ್ತು. ಈ ಮೇನ್ ದೇವಸ್ಥಾನದ ಎದುರುಗಡೆ ಒಂದು ಆಂಜನೇಯನ ಮೂರ್ತಿನೂ ಇದೆ. ಅದು ಎಷ್ಟೋ ಅಡಿ ಹೇಳಿದ್ರು, ಸುಮಾರು ಐ ಥಿಂಕ್ ಒಂದು 10-12 ಅಡಿ ಇದೆ ಅನ್ಸುತ್ತೆ. ಆಂಜನೇಯನ ಮೂರ್ತಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಒಂಥರ ಇಡೀ ವಾತಾವರಣನೇ ತುಂಬ ಪೀಸ್ಫುಲ್ ಆಗಿದೆ, ತುಂಬ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ದೇವಸ್ಥಾನ ತುಂಬ ಚೆನ್ನಾಗಿದೆ, ಹೋಗಿ ಬನ್ನಿ, ನಿಮ್ಗಳಿಗೂ ಇಷ್ಟ ಆಗುತ್ತೆ. ಈಗ ಗೋಸ್ತಿ ದೆವ್ವ ವಿಷಯಕ್ಕೆ ಬರೋಣ. ಅದ್ರ ಬಗ್ಗೆ ಸುಮಾರು ವಿಷಯಗಳು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಫಸ್ಟ್ ಏನಪ್ಪ ಅಂತಂದರೆ, ಯಾವಾಗಲೂ ನೀವು ನನ್ನನ್ನು ಸುಮಾರು ಪ್ರಶ್ನೆಗಳು ಕೇಳ್ತಾ ಇರ್ತೀರಲ್ವಾ. ನಿಮ್ಗೆಲ್ರಿಗೂ ನನ್ನ ಬಗ್ಗೆ, ನನ್ನ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನನ್ನ ಕೆಲಸದ ಬಗ್ಗೆ ಇಷ್ಟೊಂದು ಪ್ರಶ್ನೆಗಳಿರುತ್ತೆ. ಆದರೆ ಫಾರ್ ಎ ಚೇಂಜ್ ಇವತ್ತು ನಾನು ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಈಸಿ ಪ್ರಶ್ನೆಗಳೇ, ಡೋಂಟ್ ವರಿ, ತುಂಬ ಕಷ್ಟದ ಪ್ರಶ್ನೆ ಏನು ಕೇಳಲ್ಲ. ಈಸಿ ಕ್ವೆಶ್ಚನ್ಸೇ, ಆಲ್ ರಿಲೇಟೆಡ್ ಟು ಗೋಸ್ತಿ ದೆವ್ವ ಶಾರ್ಟ್ ಮೂವಿ. ಓಕೆ, ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ನೋಡೋಣ ನೀವೆಲ್ಲರೂ ಸಿನಿಮಾನ ಎಷ್ಟು ಕರೆಕ್ಟಾಗಿ ವಾಚ್ ಮಾಡಿದ್ದೀರಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಓಕೆ, ಅಮ್ಮ ಆಟ ಆಡೋಣ ಬಾ ಅಮ್ಮ, ಬೋರ್ ಆಗ್ತಿದೆ. ಸಡನ್ನಾಗಿ ಗಾಬರಿ ಆಗ್ಬಿಟ್ರಿ ಅಲ್ವಾ? ಇಲ್ಲ ಆಕ್ಚುಲಿ ಈ ಕ್ವಶನ್ನ ನಾನು ನಿಮ್ಮನ್ನು ಕೇಳಬೇಕು ಅಂತಿದ್ದೆ. ನೀವು ಸಿನಿಮಾ ನೋಡಿದ್ರೆ ಇದು ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಇದನ್ನ ಹಾಕ್ಬಿಟ್ಟು ಈ ಧ್ವನಿ ಯಾರ್ದು ಅಂತ ಕೇಳಬೇಕು ಅಂತಿದ್ದೆ. ಆದ್ರೆ ನೋಡಿ, ನಾನೇ ಒಂದು ಪೆದ್ದ ಕೆಲಸ ಮಾಡಿಬಿಟ್ಟೆ, ಮರ್ತ್ಬಿಟ್ಟು ಇದನ್ನ ಮುಂಚೆ ಶಾರ್ಟ್ಸ್ ಅಲ್ಲೇ ಹಾಕ್ಬಿಟ್ಟೆ. ಸೊ ಹಾಗಾಗಿ ನಿಮಗೆ ಗೊತ್ತಾಗೋಯ್ತು ಅಲ್ವಾ, ಈ ವಾಯ್ಸ್ ನಂದೇನೆ, ನಾನೇ ಬೊಂಬೆಗೆ ಮಾತಾಡಿರೋದು ಅಂತ. ನೋಡಿಲ್ವಾ? ಅಯ್ಯೋ ನೋಡ್ಕೊಂಬನ್ರಿ, ಅವಾಗ್ಲಿಂದ ಎಷ್ಟು ಸತಿ ಹೇಳ್ತಾ ಇದ್ದೀನಿ, ಪಿಕ್ಚರ್ ನೋಡಿಲ್ಲ ಅಂದ್ರೆ ನೋಡಿ 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 ಅಂತ. ಓಕೆ, ಎನಿವೆ, ಈಗ ಫಸ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ನಿಮಗೆ ಗೊತ್ತಾಗೋಗಿದ್ರಿಂದ ಈಗ ಮೊದಲನೇ ಪ್ರಶ್ನೆ. ಗೋಸ್ಟ್ ದಿ ದೆವ್ವ ಈ ಶಾರ್ಟ್ ಮೂವಿನ ನಾವು ಎಲ್ಲಿ ಶೂಟ್ ಮಾಡಿದ್ದೀವಿ? ಎಲ್ಲಿ ಅಂತಂದರೆ ಯಾವ ಮನೆಯಲ್ಲಿ ಶೂಟ್ ಮಾಡಿದ್ದೀವಿ, ಆ ಮನೆ ಎಲ್ಲಿದೆ, ಎಷ್ಟು ಮನೇಲಿ ಶೂಟ್ ಮಾಡಿದ್ದೀವಿ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಓಕೆನಾ? ಆಮೇಲೆ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿ? ಓಕೆ ವೆಯ್ಟ್, ನಿಮಗೆ ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಇನ್ನೊಂದು ಸತಿ ನಾನು ಆ ಬೊಂಬೆಗೆ ವಾಯ್ಸ್ ಕೊಟ್ಟಿದ್ದೀನಲ್ಲ, ಅದನ್ನು ನೋಡ್ಕೊಂಬನ್ನಿ. ಇವಾಗ ನಾನು ಇಲ್ಲಿ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ನೋಡಿದಾಗ ಹೇಗೆ ಅನಿಸುತ್ತೆ ಅಂತ. ನೋಡಿದ್ರಲ್ವಾ, ಏನನ್ನಿಸ್ತು? ಡಬ್ಬಿಂಗ್ ಅಂದರೆ ಅಫ್ಕೋರ್ಸ್ ಇದು ಸ್ವಲ್ಪ ಈಸಿಯಾಗಿತ್ತು. ಅಂದರೆ ಬರೀ ವಾಯ್ಸ್ ಒಂಚೂರು ಚೇಂಜ್ ಮಾಡ್ಕೋಬೇಕಾಗಿತ್ತು. ಆದರೆ ಬೇರೆಯವ್ರಗಳಿಗೆ, ಬೇರೆ ಕಲಾವಿದರಿಗೆ, ಅಂದರೆ ಹೊರಗಡೆಯಿಂದ ಬಂದಂಥ ನಟಿಯರಿಗೆ, ಹಲವಾರು ನಟಿಯರಿಗೆ ಡಬ್ಬಿಂಗ್ ಮಾಡಿದ್ದೀನಿ. ಅದು ಒಂದೊಂದ್ಸತಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ನಾವು ಅಲ್ಲಿ ಪಿಕ್ಚರ್ ನೋಡಿಕೊಂಡು ಲಿಪ್ ಸಿಂಕ್ ಮಾಡಬೇಕಲ್ವಾ. ಸೊ ಅದು ಒಂದು ಸ್ವಲ್ಪ ಕಷ್ಟ, ಸ್ವಲ್ಪ ಸ್ಟ್ರೆನ್ವಸ್ ಆಗಿರುತ್ತೆ. ಜೊತೆಗೆ ಅಕ್ಯುರೇಟ್ ಆಗೂ ಇರಬೇಕು. ಕೆಲವು ಸತಿ ಯಾವುದೋ ಪದಗಳು ಹೊಡೆದಿರುತ್ತೆ, ಅಥವಾ ಅಂದರೆ ಲಿಪ್ ಸಿಂಕ್ ಆಗಿರಲ್ಲ, ಅಥವಾ ಇನ್ನೇನೋ ಎಕ್ಸ್ಟ್ರಾ ಪದಗಳನ್ನ ಆ್ಯಡ್ ಮಾಡ್ತಾರೆ, ಮೀನಿಂಗ್ ಒಂದು ಸ್ವಲ್ಪ ಬೇರೆ ಬೇಕು ಅಥವಾ ಚೇಂಜ್ ಮಾಡಬೇಕು ಅಂದಾಗ. ಸೊ ದಟ್ ಈಸ್ ಮೋರ್ ಡಿಫಿಕಲ್ಟ್. ಈ ಥರ ಇದನ್ನ ವಾಯ್ಸ್ ಓವರ್ ಅಂತಾರಲ್ಲ, ಇದನ್ನ ವಾಯ್ಸ್ ಓವರ್, ಇದು ಲಿಪ್ ಏನು ಇಲ್ದಿರೋದ್ರಿಂದ ಇದು ಈಸಿಯಾಗಿ ಮಾಡ್ಬೋದು. ಅಯ್ಯೋ ದೇವ್ರೆ, ಈ ಶೂಟಿಂಗ್ನವ್ರು ನೋಡಿ ಎಷ್ಟು ಸತಿ ಫೋನ್ ಮಾಡ್ತಾ ಇದ್ದಾರೆ. ಎನಿವೆ, ಈಗ ಒಂದು ಪ್ರಶ್ನೆ ಕೇಳಿದ್ದೀನಿ ಅಲ್ವಾ, ಇದಕ್ಕೆ ಉತ್ತರ ಕೊಡಿ. ಈಗ ಸ್ವಲ್ಪ ಸಡನ್ ಆಗಿ ನನಗೂ ತಲೆ ಓಡ್ತಾ ಇಲ್ಲ, ಬ್ಲ್ಯಾಂಕ್ ಆಗೋಗ್ಬಿಟ್ಟೆ. ನೆಕ್ಸ್ಟ್ ಏನು ಪ್ರಶ್ನೆ ಕೇಳಬೇಕು ಅಂತ ನೆಕ್ಸ್ಟ್ ಎಲ್ಲ ಲಿಸ್ಟ್ ಮಾಡಿ ಇಟ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ನಾನು ನಿಮಗೆ ಪ್ರಶ್ನೆಗಳು ಕೇಳ್ತೀನಿ. ಅಷ್ಟರೊಳಗೆ ನೀವು ಸಿನಿಮಾ ನೋಡಿಲ್ದೇ ಇದ್ರೆ ಮತ್ತೆ ನೋಡಿ ಅಂತ ಹೇಳ್ತೀನಿ. ಗೋಸ್ತಿ ದೆವ್ವ ಸಿನಿಮಾ ನೋಡಿ ಈ ಪ್ರಶ್ನೆಗೆ ನನಗೆ ಖಂಡಿತವಾಗ್ಲೂ ಉತ್ತರ ಬೇಕು. ಸೊ ಮತ್ತೆ ಆದಷ್ಟು ಬೇಗ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ, ಈ ಒಂದು ಎನ್ಕರೇಜ್ಮೆಂಟ್ಗೆ. ಸೊ ಸಿ ಆಲ್
ದಿಸ್ ಇಸ್ ದ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಅಂಡ್ ಲಾಫ್. ನಮಸ್ಕಾರ.